ಹಾಯ್ ಎವ್ರಿ ಒನ್, ಗುಡ್ ಈವ್ನಿಂಗ್. ನಾನು ಈ ದಿನ ಮಟನ್ ಬಿರಿಯಾನಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈಗ ನಾನಿಲ್ಲಿ 1.5 kg ಮಟನ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ನಾನು ಇಟ್ಕೊಂಡಿದ್ದೀನಿ ಈ ಮಟನ್ನ. ಈಗ ಇದನ್ನು ನಾನೊಂದು ಕುಕ್ಕರಿಗೆ ಗ್ಯಾಸ್ ಸ್ಟವ್ ಹಚ್ಚಿ ಒಂದು ಕುಕ್ಕರಿಗೆ ನಾನು ಕುಕ್ಕರನ್ನು ಇದರ ಮೇಲೆ ಇಡ್ತಾಯಿದ್ದೀನಿ. ಇದು ಸ್ವಲ್ಪ ಹೀಟ್ ಆಗಬೇಕು. ಹೀಟ್ ಆದ ನಂತರ ಇದಕ್ಕೆ ನಾನು ಒಂದು ಕಾಲು ಕಪ್ಪಷ್ಟು ಒಂದು 5-6 ಟೇಬಲ್ ಸ್ಪೂನಷ್ಟು ಆಯಿಲ್ನ ರಿಫೈಂಡ್ ಆಯಿಲ್ನ ನಾನು ಈ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಹೀಟ್ ಆದ ನಂತರ ಒಂದು ಈರುಳ್ಳಿಯನ್ನು ತೊಗೊಂಡು ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ನಾನು ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಈಗ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಇದಕ್ಕೆ ನಾನು ಮಟನ್ನ ಇದ್ರ ಜೊತೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಏಕೆಂದರೆ ಮಟನ್ನು ಸ್ವಲ್ಪ ಉಪ್ಪು ಎಲ್ಲ ಹಿಡಿಬೇಕು. ಅದರಿಂದ ನೋಡಿ, ಈಗ ನಾನು ತೊಳೆದಿಟ್ಟ ಮಟನ್ನ ನಾನೀಗ ಇದ್ರ ಜೊತೆಗೆ ಬೆರೆಸ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿಣನ ಹಾಕಿ ಚೆನ್ನಾಗಿ ನಾವು ಇದನ್ನು ಮಗ್ಚ್ತಾ ಇರಬೇಕು. ಇದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ಸಾಕು. ಯಾಕೆಂದರೆ ಕೆಲವು ಸಲ ಮಟನ್ನು ಉಪ್ಪು ಹಾಕಿದರೆ ಬೇಯೋದಿಲ್ಲ, ತುಂಬ ಹಾರ್ಡ್ ಇರ್ತದೆ ಕೆಲವು ಮಟನ್ನು. ಕೆಲವುದು ಎಳೆ ಮಟನ್ ಆದರೆ ಬೇಗ ಬೇಯ್ತದೆ, ಉಪ್ಪು ಹಾಕಿದರೂ ಕೂಡ ಬೇಯ್ತದೆ. ಇದು ಸ್ವಲ್ಪ ಎಳೆ ಮಟನ್ ಆದ್ದರಿಂದ ನಾನು ಈಗ ಚಿಟಿಕೆ ಅರಿಶಿಣ ಹಾಕಿ ಸ್ವಲ್ಪನೇ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ನಾನು ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಈಗ ಇದು ಆಗಿದೆ. ನಾನೀಗ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ನಾನು ಬೇಯಲಿಕ್ಕೆ ಇಡ್ತೀನಿ. ಇದು ಒಂದು ವಿಜಲ್ ಆದರೆ ಸಾಕು, ಜಾಸ್ತಿ ಬೇಯಬಾರ್ದಿದು. ಇದಕ್ಕೆ ಸ್ವಲ್ಪ ನೋಡಿ, ನಾನು ಎಣ್ಣೆ ತೊಗೊಂಡಂಥ ಕಪ್ಪಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಿ ನಾನು ಮಿಕ್ಸ್ ಮಾಡಿ ಇಡ್ತೀನಿ. ಜಾಸ್ತಿ ನೀರು ಕೂಡ ಬೇಡ, ಯಾಕೆಂದರೆ ಮಟನಲ್ಲಿ ಸೂಪ್ ಬಿಡೋದ್ರಿಂದ ಅದು ನೀರಿನ ಅಂಶ ಅದರಲ್ಲೇ ಇರುತ್ತೆ. ಈಗ ನಾನು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ, ಇದು ಒಂದು ವಿಜಲ್ ಆದರೆ ಸಾಕು. ಎಳೆ ಮಟನ್ ಆದರೆ ಒಂದು ವಿಜಲ್, ಯಾಕೆಂದರೆ ಇದು ಇನ್ನು ಮಸಾಲೆ ಜೊತೆಗೆ ಬೇಯಬೇಕು, ಇನ್ನು ಅಕ್ಕಿ ಜೊತೆಗೂ ಕೂಡ ಬೇಯಬೇಕು. ಈಗ ಇದು ಆಗಿದೆ. ಈಗ ನಾನಿಲ್ಲಿ ಮಸಾಲೆನ ತಯಾರು ಮಾಡ್ಕೊಳ್ಳೋಣ ಬಿರಿಯಾನಿಗೆ ಅಂತ. ಇಲ್ಲಿ ಒಂದು 10 ಉಂಡೆ ಬೆಳ್ಳುಳ್ಳಿನ ನಾನು ತೊಗೊಂಡಿದ್ದೀನಿ. ಹಾಗೂ ಒಂದು ದೊಡ್ಡದು 2 ಶುಂಠಿ ಹೋಳುಗಳನ್ನ ತೊಗೊಂಡಿದ್ದೀನಿ. ಇದನ್ನು ನೋಡಿ, ಈ ಥರ ಕಪ್ಪು ಮೆಜರ್ಮೆಂಟಲ್ಲಿ ನಾನು ಇದನ್ನು 2 ಸೇರಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಮಿಕ್ಸಿ ಜಾರಿಗೆ ನಾನೀಗ ಒಂದು 8ರಿಂದ 10 ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಖಾರ ಇರೋದ್ರಿಂದ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಕಟ್ಟಷ್ಟು ಕರಿಬೇವಿನ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ, ಕಟ್ ಮಾಡಿ ಕ್ಲೀನಾಗಿ ತೊಳೆದು. ಅದೇ ರೀತಿ ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೇ ನೋಡಿ, ಇಲ್ಲಿ ಚಕ್ಕೆ, ಲವಂಗ, ಉಂಡೆ ಮೆಣಸು ಹಾಗೂ ಏಲಕ್ಕಿ, ಸೋಂಪು ಇದನ್ನು ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಉಂಡೆ ಮೆಣಸು ಒಂದು 1/4 ಟೀ ಸ್ಪೂನಷ್ಟು, ಅರ್ಧ ಟೀ ಸ್ಪೂನ್ ಹಾಕ್ಕೊಂಡ್ರೂ ಆಗುತ್ತೆ. ಸೋಂಪು ಒಂದು ಅರ್ಧ ಟೀ ಸ್ಪೂನು, ಚಕ್ಕೆ ಲವಂಗ ಎಲ್ಲ ಮೀಡಿಯಮ್ ನಿಮಗೆ ಎಷ್ಟು ಬೇಕು ಆ ರೀತಿ ಹಾಕ್ಕೊಳ್ಬೋದು. ನೋಡಿ, ಈಗ ಇದನ್ನು ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇದು ಪೇಸ್ಟ್ ಆಗಿದೆ. ಈಗ ಒಂದು ಪಾತ್ರೆನ ನಾನು ಕ್ಲೀನಾಗಿ ತೊಳೆದು ಇಟ್ಕೊಂಡು ಆ ಪಾತ್ರೆಗೆ ನಾನು ಇದನ್ನು ಮಗ್ಚ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದ್ರ ಸೂಪನ್ನು ನಾನು ತೆಗೆದು ಇಟ್ಕೊಳ್ತೀನಿ. ಮತ್ತು ನಾನು ಅಕ್ಕಿನ ಅಳತೆ ಮಾಡಿ ನೀರು ಜೊತೆಗೆ ಅಳತೆ ಹಾಕಿ ನಾನು ಮಾಡಬೇಕಾಗುತ್ತೆ, ಅದರಿಂದ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ನಾನು ಒಂದು 10 ಆನಿಯನ್ನ ತೊಗೊಳ್ತೀನಿ. ಯಾಕೆಂದರೆ ನಾನು ಇಲ್ಲಿ 1.5 kg ಮಟನು ಹಾಗೂ 2 kg ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದರಿಂದ ನಾನು 10 ಬೇಡ, ಒಂದು 8 ಇದ್ದರೆ ಸಾಕಾಗುತ್ತೆ. ನಾನೊಂದು 8 ಆನಿಯನ್ನ ತೊಗೊಂಡು ನಾನು ಈ ಥರ ಕ್ಲೀನಾಗಿ ನೀರಿಗೆ ಕಲ್ಲುಪ್ಪನ್ನು ಹಾಕಿ ತೊಳೆದು ಆನಿಯನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಈರುಳ್ಳಿಯಲ್ಲಿ ಮೇಲೆ ಇರುವಂತಹ ಇದನ್ನು ತೆಕ್ಕೊಳ್ಬೇಕು, ಅದು ಸಮೇತ ಹಾಕಬಾರ್ದು. ಈಗ ಈ ರೀತಿಯಾಗಿ ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಳ್ಬೇಕು. ನೋಡಿ, ಈಗ ಪುನಃ ನಾನಿಲ್ಲಿ ಅದು ಈರುಳ್ಳಿ ಕಟ್ ಮಾಡಿದ ನಂತರ ಇಲ್ಲಿ ಒಂದು 6 ಟೊಮೆಟೊನ, ಹಣ್ಣಾಗಿರುವಂಥ ಟೊಮೆಟೊನ ನೀಟಾಗಿ ತೊಳ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಣ್ಣಾಗಿರುವಂಥ ಹುಳಿ ಟೊಮೆಟೊ ಇದ್ದರೆ ಇನ್ನೂ ತುಂಬ ಟೇಸ್ಟಾಗಿರ್ತದೆ. ಈ ಥರ ಎಲ್ಲ ತೆಕ್ಕೊಂಡು ಕ್ಲೀನ್ ಮಾಡಿಕೊಂಡು ನೋಡ್ಕೊಳ್ಬೇಕು. ತುಂಬ ಮೆತ್ತಗಿದ್ರೂ ಕೂಡ ಒಳಗಡೆ ಹುಳಗಳಿರ್ತದೆ. ಈ ರೀತಿ ನೋಡಿ ನಾವು ಮೆತ್ತಗಿದ್ದರೆ ಅದನ್ನು ನೋಡಿ ತೊಗೊಂಡು ಕ್ಲೀನಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನಿಲ್ಲಿ
ಚಿಕ್ಕದಾಗಿ ಈ ರೀತಿ ಉದ್ದುದ್ದ ಕಟ್ ಮಾಡ್ಕೊಳ್ಬೇಕು. ಇದು ಯಾಕೆಂದರೆ ಬೇಗ ಸ್ಮ್ಯಾಶ್ ಆಗಬೇಕು. ಅದರಲ್ಲಿ ಈರುಳ್ಳಿ ಹಾಗೂ ಟೊಮೆಟೊ ಚೆಂದ ಸ್ಮ್ಯಾಶ್ ಆದ್ರೇ ಅದರ ಟೊಮೆಟೊದು ರಸ ಎಲ್ಲ ಬಿಟ್ರೇ ಬಿರಿಯಾನಿ ಚೆನ್ನಾಗಾಗೋದು, ಟೇಸ್ಟ್ ಆಗೋದು. ಅದರಿಂದ ನಾನು ಈ ರೀತಿ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀವಿ. ಇಲ್ಲಿ ನಾನು ಒಂದು ಪಾತ್ರೆಗೆ, ದೊಡ್ಡ ಪಾತ್ರೆ, ಇದು 2 ಕ್ವಾಂಟಿಟಿ ಸಮನಾಗಿರಬೇಕಲ್ಲ, ಅದರಿಂದ ನಾನು ದೊಡ್ಡ ಪಾತ್ರೆನೇ ತೊಗೊಂಡಿದ್ದೀನಿ. ಇದನ್ನು ನಾನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಹೀಟ್ ಮಾಡಿಕೊಂಡು, ಅಲ್ಲಿ ನಾನು ಮಟನ್ ಫ್ರೈ ಮಾಡ್ಕೊಳ್ಳೋಕ್ಕೆ ನಾನು ಬೇಯಿಸ್ಲಿಕ್ಕೆ ಇದು ಅರ್ಧ ಕಪ್ ಎಣ್ಣೆನ ಹಾಕಿದ್ದೆ. ಈಗ ನಾನಿಲ್ಲಿ 1 ಕಪ್ ಎಣ್ಣೆನ ಹಾಕ್ತಾಯಿದ್ದೀನಿ, ರಿಫೈಂಡ್ ಆಯಿಲ್ನ. ಈಗ ಇದಕ್ಕೆ ನಂದಿನಿ, ಪ್ಯೂರ್ ನಂದಿನಿ ತುಪ್ಪನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕಿದ ನಂತರ ಇಲ್ಲಿ ಒಂದು 2.5 ಸ್ಪೂನು, ದೊಡ್ಡ ಟೀ ಸ್ಪೂನಲ್ಲಿ ನಾನು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ತುಪ್ಪ ಚೆನ್ನಾಗಿ ಬಿಸಿಯಾಗಿ ಕರಗಬೇಕು. ಈಗ ನಾನು ತೊಗೊಂಡಂಥ ಒಂದು 10 ಲವಂಗ, ಒಂದು 8 ಏಲಕ್ಕಿ, ಒಂದು 8 ಚಕ್ಕೆ ಮತ್ತು ಮೊಗ್ಗು ಹೂವು ಅಂತ ಹೇಳ್ತಾರಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಸ್ವಲ್ಪ, ಮತ್ತು ಪಲಾವ್ ಎಲೆ ನೋಡಿ, ಈ ರೀತಿ ಪಲಾವ್ ಎಲೆನ ಒಂದು 5-6 ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನಂತರ ಇನ್ನೊಂದು ಪಲಾವ್ ಎಲೆ ಬರ್ತದೆ, ಅದು ಹಸಿಯಾಗಿ ತೊಗೊಂಡು ನೋಡಿ ಈ ರೀತಿಯಾಗಿ ಇರ್ತದೆ. ಇದನ್ನು ನಾನು ತೊಗೊಂಡು ಬಂದು ಒಣಗಿಸಿ ನಾನು ಇಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ. ಇದನ್ನು ನಾನು ಹಾಕ್ತೀನಿ. ಇದು ತುಂಬ ಘಮ ಘಮ ಅಂತ ಹೇಳಿ ಬರ್ತದೆ ಮತ್ತು ಟೇಸ್ಟ್ ಕೂಡ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು, ಇದು ಫ್ರೈ ಆದ ಕೂಡಲೇ ಇದಕ್ಕೆ ನಾನು ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ ಹಾಕ್ಕೊಂಡು ಉದ್ದ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಗನೆ ಅದು ಆನಿಯನು ಚೆನ್ನಾಗಿ ಬ್ರೌನ್ ಆಗ್ತದೆ, ಗೋಲ್ಡನ್ ಕಲರ್ ಬರ್ತದೆ. ಈ ಬಿರಿಯಾನಿಗೆಲ್ಲ ಹಸಿ ಇರಬಾರ್ದು, ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕಾಗ್ತದೆ, ಆಗಲೇ ಟೇಸ್ಟಾಗಿರ್ತದೆ. ನೋಡಿ ಈ ರೀತಿಯಾಗಿ ಆಗಿದೆ. ಈಗ ಇದಕ್ಕೇ ನಾನು ಕಟ್ ಮಾಡಿ ಇಟ್ಕೊಂಡಂತಹ ಟೊಮೆಟೊನ ಸಹ ನಾನು ಹಾಕ್ಕೊಳ್ತೀನಿ. ಈಗ ನೋಡಿ, ಇಲ್ಲಿ ನಾನು ಕಟ್ ಮಾಡ್ಕೊಂಡಿರೋಂಥ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಕೂಡ ಚೆನ್ನಾಗಿ ಈಗ ಸ್ಮ್ಯಾಶ್ ಆಗಬೇಕು. ಹಾಗೇ ಇದ್ದರೆ ಅದು ಟೇಸ್ಟ್ ಬರೋದಿಲ್ಲ. ಅದರದ್ದು ಟೊಮೆಟೊದು ರಸ ಎಲ್ಲ ಚೆನ್ನಾಗಿ ಈರುಳ್ಳಿ ಜೊತೆ ಬಿಡಬೇಕು, ಅದು ಆಗಲೇ ಬಿರಿಯಾನಿ ಟೇಸ್ಟಾಗಿ ಬರ್ತದೆ. ಈಗ ನೋಡಿ, ಇಲ್ಲಿ ನಾನು ಚೆನ್ನಾಗಿ ಇದಕ್ಕೆ ನಾವು ತುಂಬ ಬೇಗ ಇದು ಸ್ಮ್ಯಾಶ್ ಆಗಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ. ನಾನು ಇಲ್ಲಿ ಕಲ್ಲುಪ್ಪನ್ನು ಹಾಕ್ಕೊಳ್ತೀನಿ. ಒಂದು ಈ ಥರ ಒಂದು ಸ್ಪೂನಲ್ಲಿ ನಾನು ಕಲ್ಲುಪ್ಪನ್ನು ಹಾಕ್ಕೊಳ್ತೀನಿ. ಆಗ ಚೆನ್ನಾಗಿ ಸ್ಮ್ಯಾಶ್ ಆಗ್ತದೆ ಮತ್ತು ಟೊಮೆಟೊ ರಸ ಎಲ್ಲ ನೀಟಾಗಿ ಬಿಟ್ಕೊಳ್ತದೆ ಅದರಲ್ಲಿ. ಈಗ ನಾನು ಇದಕ್ಕೆ ತಗೊಂಡಂಥ ಮಸಾಲೆನ ನಾನು ಈಗ ಫಸ್ಟ್ ಆ್ಯಡ್ ಮಾಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಈಗ ಫಸ್ಟು ಆ್ಯಡ್ ಮಾಡ್ಕೊಳ್ತೀನಿ. ಇದಕ್ಕೆ ನೋಡಿ ಈ ಥರ ಆಗಬೇಕು, ಇದು ಚೆನ್ನಾಗಿ ರಸ ಬಿಡಬೇಕು. ಈಗ ನಾನು ತೊಗೊಂಡಂಥ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಕಪ್ಪಲ್ಲಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ನಾನು. ಇದು 1 ಕಪ್ಪಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸೇರಿ 1 ಕಪ್ಪಷ್ಟು ಮೆಜರ್ಮೆಂಟ್. ನಾವು ಇದನ್ನು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಅದಕ್ಕಿಂತ ಶುಂಠಿ ಸ್ವಲ್ಪ ಕಮ್ಮಿ ಹಾಕಬೇಕಾಗುತ್ತೆ. ಈಗ ನೋಡಿ, ಇದು ಹಾಕಿದ್ದೀನಿ ನಾನು. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು ತಗೊಂಡಂತಹ ಹಸಿಮೆಣಸು, ಸಾಂಬಾರು ಸೊಪ್ಪು ಏನು ಮಸಾಲೆ ಇದೆ ಅದನ್ನು ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನು ಇದಕ್ಕೆ ಮೊಸರು ತೊಗೊಂಡಿದ್ದೀನಿ. ಇಲ್ಲಿ 1 ಕಪ್ಪಷ್ಟು, ಇಲ್ಲಿ 2-2.5 kg ಅಕ್ಕಿ ಆಗಿರೋದ್ರಿಂದ ನಾನು ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ತೊಗೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಈ ಮೊಸರು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದು ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ನೋಡಿ, ಇದು ಬಿರಿಯಾನಿ ಮಸಾಲೆ ಪೌಡ್ರು. ಇದು ನಾನೇ ಮಾಡ್ಕೊಂಡಿರೋಂಥ ಮಸಾಲೆ ಪೌಡರು. ನಿಮಗೆ ಈ ಪೌಡರ್ ಬೇಕಿದ್ದಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇದನ್ನು ಏನೇನು ಮಸಾಲೆ ಅಂತ ನಾನು ಹಾಕ್ತೀನಿ. ಯಾವ ಥರ ಅಂತ ಗರಂ ಮಸಾಲೆ ಮತ್ತು ಚಕ್ಕೆ, ಲವಂಗ, ಸೋಂಪು ಹಾಗೂ ಮೆಣಸಿನ ಪುಡಿ ಮತ್ತು ಸಾಂಬಾರು ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ. ಕಾಳು ಮೆಣಸಿನ ಪುಡಿ ಎಲ್ಲ ಹಾಕಿ. ಈಗ ಇದಕ್ಕೆ ನಾನು ಚಿಟಿಕೆ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಅದೇ ರೀತಿಯಾಗಿ ನಾನೀಗ ಮಟನ್ನ ಈಗ ತೆಗೆದುಕೊಂಡು ಅದರದ್ದು ಮಟನ್ನ ಸೂಪನ್ನು ತೆಗೆದಿಟ್ಟಿದ್ದೀನಿ. ನೀರಿನೊಂದಿಗೆ ಬೆರೆಸಿ ಅದನ್ನು ಈಕ್ವಲಾಗಿ ಮಾಡಿ ಹಾಕ್ಕೊಳ್ಳೋಕ್ಕೆ ಈಗ ನಾನು ಮಟನ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಈ ಮಟನ್ನ ನಾವು ಈಗ ಮಿಕ್ಸ್ ಮಾಡಿಕೊಳ್ಬೇಕು.
ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮಟನ್ ಈಗ ನಾನು ಕುಕ್ಕರಲ್ಲಿ ಒಂದೇ ವಿಷಲ್ ಹಾಕಿದ್ದೆ. ಈಗ ಈ ಮಸಾಲೆಯಲ್ಲಿ ಇನ್ನೊಂದು 5 ಮಿನಿಟ್ಸ್ ಈ ಮಟನ್ ಬೇಯಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಮಿಶ್ರ ಮಾಡಿಕೊಂಡು ಈಗ ನಾನು ಇಲ್ಲಿ 6 ಗ್ಲಾಸ್ ಅಕ್ಕಿಯನ್ನು ನಾನು ತೊಗೊಂಡಿದ್ದೀನಿ. 6 ಗ್ಲಾಸ್ ಅಕ್ಕಿಗೆ 12 ಗ್ಲಾಸ್ ನೀರನ್ನು ನಾನು ಈ ಪಾತ್ರೆಯಲ್ಲಿ ಅಳತೆ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. 12 ಗ್ಲಾಸ್ ನೀರು ಬೇಕಾಗ್ತದೆ. ಸ್ವಲ್ಪ ನೀವು ಕಮ್ಮಿನೂ ಇಟ್ಕೊಂಡ್ರೂ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಮಟನ್ ಸೂಪು ಎಲ್ಲ ಸೇರಿ ನಾನು 12 ಗ್ಲಾಸ್ ಲೆಕ್ಕ ತೊಗೊಂಡಿದ್ದೀನಿ ಇಲ್ಲಿ. ನೀವು ಸ್ವಲ್ಪ ಜಾಸ್ತಿ ಅಕ್ಕಿ ಮೇಲೆ ಡಿಪೆಂಡ್ ಆಗ್ತದೆ. ಅದು ಕೆಲವು ಅಕ್ಕಿ ಸ್ವಲ್ಪ ಲೇಟಾಗಿ ಬೇಯ್ತದೆ, ಕೆಲವು ಅಕ್ಕಿ ಸ್ವಲ್ಪ ಬೇಗನೆ ಬೇಯ್ತದೆ. ಅದರಿಂದ ನಾನಿಲ್ಲಿ ಕರೆಕ್ಟಾಗಿ ಬಿರಿಯಾನಿ ಅಕ್ಕಿ ತೊಗೊಂಡಿರೋದ್ರಿಂದ ನಾನಿಲ್ಲಿ 6 ಗ್ಲಾಸ್ ಅಕ್ಕಿಗೆ 12 ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಸೂಪನ್ನು ಸೇರಿಸಿ. ಈಗ ನೋಡಿ ಒಂದು ಲಿಡ್ಡನ್ನು ಮುಚ್ಚಿ ನಾನು ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ಆಯಿತು. ಇದು ನೋಡಿ ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಮಟನ್ ಕೂಡ ಅದ್ರ ಜೊತೆ ಮಾಮೂಲಿ ಈಕ್ವಲಾಗಿ ಬೇಯ್ತಿದೆ. ಈಗ ನಾನಿಲ್ಲಿ ಅಕ್ಕಿಯನ್ನು ಮೊದಲೇ ನೆನೆಸಿ ತೊಳೆದು ಇಟ್ಕೊಂಡಿದ್ದೆ. ಈಗ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ನಾವು ಹಾಕ್ಕೊಳ್ಳುವಾಗ ಅದರಲ್ಲಿ ನೀರು ಇರಬಾರ್ದು, ನಾವು ಹಾಗೆ ತೊಳೆದು ಇಟ್ಕೊಳ್ಬೇಕು. ನೋಡಿ ಈಗ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ನಾವು ನಂತರ ಉಪ್ಪು ಎಷ್ಟು ಬೇಕು ಅದಕ್ಕೆ ನೋಡಿಕೊಂಡು ನಾವು ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕೆಂದರೆ ಆಲ್ರೆಡಿ ಒಂದು ಸಲ ಮಟನ್ ಬೇಯುವಾಗ ಉಪ್ಪು ಹಾಕಿದ್ದೀನಿ ಮತ್ತು ಪುನಃ ನಾನು ಟೊಮೆಟೊ ಇದೆಲ್ಲ ಹಾಕುವಾಗ ನಾನು ಬೇಯುವಾಗ ಉಪ್ಪು ಹಾಕಿದ್ದೀನಿ. ಅದರಿಂದ ನೋಡಿಕೊಂಡು ನಾವು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈಗ ನಾನೊಂದು ಲಿಡ್ಡನ್ನು ಮುಚ್ಚಿಟ್ಟೆ. ಪುನಃ ಈಗ ಆಗಿದೆ ಇದು. ನೋಡಿ ಈ ರೀತಿ ಆಗ್ತದೆ. ಒಂದು ಸಲ ಇನ್ನೊಂದು ಸಲ ತಿರುಗಿಸಿ ನಾವು ಇಟ್ಕೊಳ್ಬೇಕು. ನೋಡಿ ಇವಾಗ ಇದಾಗಿದೆ. ಈಗ ನಾನಿಲ್ಲಿ ಲಿಂಬೆಹಣ್ಣು ರಸನ ತೊಗೊಂಡಿದ್ದೀನಿ. ಇಲ್ಲಿ 3 ಲಿಂಬೆಹಣ್ಣು ರಸನ ತೊಗೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಸ್ಟ್ರೈನ್ ಮಾಡಿಕೊಂಡು ಲಿಂಬೆಹಣ್ಣು ರಸನ ಇದಕ್ಕೆ ನಾವು ಲಾಸ್ಟಿಗೆ ಹಾಕ್ಕೊಳ್ಬೇಕಾಗುತ್ತೆ. ಇದನ್ನು ನಾನು ಈಗ ದಮ್ ಆಗಲಿಕ್ಕೆ ನಾನು ಈಗ ಇಡ್ತೀನಿ. ಈಗ ಇದು ಅರ್ಧ ಅಕ್ಕಿ ಬೇಯ್ದಿದೆ. ನಾವು ಪೂರ್ತಿಯಾಗಿ ಹೈ ಫ್ಲೇಮಲ್ಲೇ ಇದು ಬೇಯಲಿಕ್ಕಿಟ್ರೆ ಮಟನ್ ಕೂಡ ಬೇಗ ಬೆಂದೋಗ್ಬಿಡುತ್ತೆ. ಅದರಿಂದ ಇದನ್ನು ನಾನು ಲೋ ಫ್ಲೇಮ್ ಮಾಡಿ ಇದನ್ನು ಅಕ್ಕಿ ನೋಡಿ ಈಗ ಆಗಿದೆ. ಇದು ಅಕ್ಕಿ ಮತ್ತು ಮಟನ್ನು ಒಂದೇ ಸಮನಾಗಿ ಬೇಯಲಿಕ್ಕೆ ನಾನು ಇದು ಈಗ ದಮ್ಮಿಗೆ ಇಡ್ತಾಯಿದ್ದೀನಿ. ನೋಡಿ ಈ ರೀತಿ ಒಂದು ಸಲ ತಿರುಗಿಸಿ ನಾವು ಇಟ್ಟುಬಿಡಬೇಕು. ನೋಡಿ ಈ ರೀತಿಯಾಗಿ ಎಲ್ಲನೂ ಕ್ಲೀನಾಗಿ ಅಕ್ಕಿಯನ್ನು ನಾವು ಸಮ ಮಾಡಿ ಇಟ್ಕೊಳ್ಬೇಕು. ಲಿಡ್ಡನ್ನು ಮುಚ್ಚಿ ಇಟ್ಕೊಂಡು ನೋಡಿ ಈಗ ಇದಾಗಿದೆ. ಓಪನ್ ಮಾಡಿ ನೋಡಿದರೆ ಚೆನ್ನಾಗಾಗಿದೆ. ಅಕ್ಕಿ ಮಟನ್ ಎಲ್ಲ ನೀಟಾಗಿ ಬೆಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ. ನೀವು ಒಮ್ಮೆ ಮಾಡಿ ನೋಡಿ ಮನೇಲಿ ಇದೇ ರೀತಿ ಬಿರಿಯಾನಿನ. ನಾನೀಗ ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಅದಕ್ಕೆ ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದು ನಾನು ಮೇಲೆ ಹಾಕ್ಕೊಳ್ತೀನಿ. ನೋಡಿ ಈ ರೀತಿ ಗೋಡಂಬಿನ ತೊಗೊಳ್ಬೇಕು. ಕೆಲವರು ಅದನ್ನು ಚಿಕ್ಕ ಚಿಕ್ಕ ತುಂಡಾಗಿ ಮಾಡ್ತಾರೆ. ನಾನು 2 ಹೋಳುಗಳಾಗಿ ಮಾಡಿಕೊಂಡು ನಾನು ಇದನ್ನು ತುಪ್ಪದಲ್ಲಿ ಕರೆದು ಈಗ ಬಿರಿಯಾನಿ ಮೇಲೆ ನಾನು ನೋಡಿ ಈಗ ನಾನು ಇದನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಒಮ್ಮೆ ಮನೇಲಿ ಮಾಡಿ ನೋಡಿ. ಈ ನಿಮ್ಮ ರುಚಿಯನ್ನು ನನಗೆ ತಿಳಿಸಿ ಹೇಗಿತ್ತು ಅಂತ. ಹಾಗೂ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್.